ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಪಶುಪಾಲನೆ ಕೃಷಿಯ ಒಂದು ಪ್ರಮುಖವಾದ ಅಂಗ. ಉತ್ತಮ ತಳಿ ಹಾಗೂ ಹೆಚ್ಚಿನ ಉತ್ಪಾದನೆಗಾಗಿ ವೈಜ್ಞಾನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ. ಇಂತಹ ವೈಜ್ಞಾನಿಕ ತಂತ್ರಜ್ಞಾನಗಳಲ್ಲಿ ಕೃತಕ ಗರ್ಭಧಾರಣೆ ಕೂಡ ಒಂದು, ಮತ್ತು ಇದು ಒಂದು ಪ್ರಮುಖವಾದ ಅಂಶ ಅಂತಾನೆ ಹೇಳಬಹುದು. ಪ್ರಮುಖವಾದ ತಂತ್ರಜ್ಞಾನವಿದು. ಕೃತಕ ಗರ್ಭಧಾರಣೆಯ ಯಶಸ್ಸು ಹಲವಾರು ಅಂಶಗಳ ಮೇಲೆ ಅವಲಂಬಿತವಾಗಿದೆ. ಅಂತಹ ಅಂಶಗಳಲ್ಲಿ ವೀರ್ಯನಳಿಕೆಗಳು ಪ್ರಮುಖ ಸಾಧನಗಳಾಗಿವೆ. ಪಶುಗಳಲ್ಲಿ ಕೃತಕ ಗರ್ಭಧಾರಣೆ, ವೀರ್ಯನಳಿಕೆಗಳ ಮಹತ್ವ, ಇದರ ಕುರಿತು ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ಇವತ್ತು ನಮ್ಮೊಂದಿಗೆ ಇದ್ದಾರೆ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ರೇಣುಕಾರಾಧ್ಯ ಜಿಜೆ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಮಸ್ತ ದೂರದರ್ಶನ ವೀಕ್ಷಕರಿಗೆ ನಮಸ್ಕಾರಗಳು. ಈಗ ಪ್ರಸ್ತುತ ಒಂದೆರಡು ಪ್ರಾಸ್ತಾವಿಕ ನುಡಿಗಳನ್ನು ಹೇಳ್ತೀನಿ. ನಮ್ಮ ಈಗ ಕೃತಕ ಗರ್ಭಧಾರಣೆ ದೇಶಾದ್ಯಂತ ಈಗ ಅದಕ್ಕಾಗಿ ಹೆಚ್ಚಿನ ಹಣವನ್ನು ವ್ಯಯಿಸ್ತಾ ಇದ್ದೀವಿ. ಬಟ್ ಅದರಿಂದ ಆಗುತ್ತಿರ್ತಕ್ಕಂಥ ತೊಂದರೆಗಳು, ಅದರಿಂದ ಕನ್ಸಪ್ಷನ್ ರೇಟ್ ಅಂದರೆ ಫಲವಂತಿಕೆ ಇದು 30% 35% ಇರುತ್ತದೆ. ಆದ್ದರಿಂದ ಕೃತಕ ಗರ್ಭಧಾರಣೆಯ ಕೆಲವು ಉಪಯೋಗಗಳು ಮತ್ತು ಅನುಪಯೋಗಗಳು, ಇವುಗಳ ಬಗ್ಗೆ ಈಗ ಚರ್ಚೆಯನ್ನು ಮಾಡೋಣ. ಮೊದಲ ಪ್ರಶ್ನೆ, ಕೃತಕ ಗರ್ಭಧಾರಣೆ ಅಂದರೆ ಏನು? ಕೃತಕ ಗರ್ಭಧಾರಣೆ ಅಂದರೆ ಬಹುಮುಖ್ಯವಾಗಿ ಈ ಓರಿಗಳಿಂದ ವೀರ್ಯವನ್ನು ತೆಗೆದು ಸಂಸ್ಕರಿಸಲ್ಪಟ್ಟ ವೀರ್ಯವನ್ನು ನಳಿಕೆಗಳಲ್ಲಿ ಸಂಗ್ರಹಿಸಿ ಅದನ್ನು ಬೆದೆಯಲ್ಲಿರುವ ಹಸುಗಳು ಅಂತ ಅಂದರೆ ಈಗ ಹಸುಗಳು 21 ದಿನಕ್ಕೆ ಒಮ್ಮೆ ಬೆದೆಗೆ ಬರ್ತದೆ. ಆ ಬೆದೆಯಲ್ಲಿ, ಸರಿಯಾದ ಬೆದೆಯಲ್ಲಿ ನಾವು ವೀರ್ಯವನ್ನು ಗರ್ಭಕೋಶದಲ್ಲಿ ಕೃತಕವಾಗಿ ಹಾಕುವುದಕ್ಕೆ ಕೃತಕ ಗರ್ಭಧಾರಣೆ ಎಂದು ಹೇಳುತ್ತೇವೆ. ಕೃತಕ ಗರ್ಭಧಾರಣೆಯ ಉಪಯೋಗಗಳೇನು ಸರ್? ಈ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯವು ಹೆಮ್ಮೆ ಪಡ್ತಕ್ಕಂಥ ವಿಷಯ. ಯಾಕೆ ಅಂತಂದರೆ 1938ರಲ್ಲಿ ಪ್ರಪ್ರಥಮ ಬಾರಿಗೆ ದೇಶದಲ್ಲಿ ಡಾಕ್ಟರ್ ಸಂಪತ್ ಕುಮಾರ್ ಎನ್ನುವರು ಬೆಣ್ಣೆ ಚಾವಡಿಗಳು ಅಂತಿತ್ತು. ಮೊದಲು ಆಸ್ಪತ್ರೆಗಳು ಅಂತಿರಲಿಲ್ಲ, ಬೆಣ್ಣೆ ಚಾವಡಿಗಳು ಅಂತ ಮೈಸೂರು ಮಹಾರಾಜರ ಅರಮನೆಯಲ್ಲಿತ್ತು. ಅಲ್ಲಿ ಮೊದಲನೇದಾಗಿ ಈ ವೀರ್ಯವನ್ನು ಕೃತಕ ಗರ್ಭಧಾರಣೆಯನ್ನು ಮಾಡಿದ್ರು. ಇದು ನಮ್ಮ ಹೆಮ್ಮೆ. ಈಗ ಕೃತಕ ಗರ್ಭಧಾರಣೆಯ ಉದಾಹರಣೆಗೆ ಈಗ ನಮ್ಮ ದೇಶದಲ್ಲಿ 145 ಮಿಲಿಯನ್ ಹಸುಗಳು ತಳಿ ಸಮೃದ್ಧಿಗೆ ಉಪಯೋಗಿಸ್ತಾ ಇದ್ದೀವಿ. ಈ ತಳಿ ಸಮೃದ್ಧಿ ಮಾಡಬೇಕು ಅಂದಾಗ ಈಗ ಓರಿಗಳು ಎಷ್ಟು ಬೇಕಾಗುತ್ತೆ? ತುಂಬ ಬೇಕಾಗುತ್ತೆ. ಆದರೆ ನಮ್ಮ ದೇಶದಲ್ಲಿ ಒಟ್ಟು ವೀರ್ಯ ಸಂಸ್ಕರಣಾ ಕೇಂದ್ರಗಳಿರೋದು ಈಗ ಒಂದು 65 ವೀರ್ಯ ಸಂಸ್ಕರಣಾ ಕೇಂದ್ರಗಳಿದ್ದಾವೆ. ಅದರಲ್ಲಿ ನೀವು ಒಂದೊಂದು ವೀರ್ಯ ಸಂಸ್ಕರಣೆಯಲ್ಲಿ ಕೇಂದ್ರದಲ್ಲಿ ಒಂದು 20ರಿಂದ 30 ಬುಲ್ಸ್ ಇರ್ಬೋದು. 20ರಿಂದ 30 ಇಲ್ಲ 40 ಬುಲ್ಸ್. ಓವರಾಲ್ ಟೋಟಲ್ ಆಗಿ ಒಂದು 2000 ಓರಿಗಳು ಮತ್ತು ಕೋಣಗಳು ಎರಡೂ. ನಾನು ಎಮ್ಮೆಗಳ ಬಗ್ಗೆನೂ ಹೇಳ್ತಾ ಇದ್ದೀನಿ. ಓರಿಗಳು ಮತ್ತು ಕೋಣಗಳು ಇವುಗಳನ್ನು ನಾವು ಉಪಯೋಗಿಸಿಕೊಂಡು ಈ 194 ಮಿಲಿಯನ್ ಹಸುಗಳಿಗೆ ವೀರ್ಯವನ್ನು ಕೊಡ್ತಾ ಇದ್ದೀವಿ. ಒಂದು ಓರಿಯನ್ನು ಸಾಕಬೇಕು ಅಂತಂದರೆ ನಿಮಗೆ ದಿನಕ್ಕೆ 1,000 ರೂಪಾಯಿಗಿಂತ ಹೆಚ್ಚು ಬೇಕಾಗ್ತದೆ. ಆದ್ದರಿಂದ ಇದು ನಿರ್ವಹಣೆಯೂ ಕಷ್ಟ. ನಮ್ಮ ದೇಶದ ಕಾನೂನುಗಳಲ್ಲಿ ಗಂಡು ಕರುಗಳು ಅದು ಒಂದು ಮುಖ್ಯ. ಈ ಗಂಡು ಕರುಗಳನ್ನು ಸಾಕುವುದು ಕಷ್ಟಕರವಾಗಿರ್ತದೆ. ಅದಕ್ಕಾಗಿ ನಾವು ಓರಿಗಳನ್ನು ಅಷ್ಟೊಂದು ಇಟ್ಕೊಳಕ್ಕಾಗಲ್ಲ. ಎರಡನೇದಾಗಿ ನೀವು ಬೇರೆ ದೇಶದ ಸೆಮೆನ್ ಬೇಕು ಅಂತಂದರೆ, ವೀರ್ಯ ಬೇಕು ಅಂತಂದರೆ ನಾವು ಅದನ್ನು ಇಂಪೋರ್ಟ್ ಮಾಡ್ಕೊಬೋದು, ಎಕ್ಸ್ಪೋರ್ಟು ಮಾಡಬಹುದು ವೀರ್ಯವನ್ನು. ಈ ಇಂಪೋರ್ಟ್ ಮಾಡ್ಕೊಳೋದ್ರಿಂದ ಕೇವಲ ಅದು ವೀರ್ಯ ನಳಿಕೆಯಲ್ಲಿ 0.25 ml 0.25 ಮಿಲಿ ಅಂತ ಹೇಳ್ತೀವಿ, ಅದನ್ನು ತೊಗೊಂಬಂದು ಇಲ್ಲಿ ಹಾಕ್ತೀವಿ. ಆಮೇಲೆ ಒಂದು ಓರಿ ಒಂದು ಸಾರಿಗೆ 5ರಿಂದ 12 ml ವೀರ್ಯವನ್ನು ಕೊಡುತ್ತೆ. ಈ 5ರಿಂದ 12 ml ಅಲ್ಲಿ 1 ml ಅಲ್ಲಿ 600ರಿಂದ 2000 ಮಿಲಿಯನ್ ಸ್ಪರ್ಮಟೋಜೋಗಳು ಅಂದರೆ ವೀರ್ಯಾಣುಗಳು ಇರ್ತವೆ. ಈ ವೀರ್ಯಾಣುಗಳಲ್ಲಿ ನಾವು ಅಷ್ಟೊಂದು ವೀರ್ಯಾಣುಗಳು ಬೇಕಾಗಿಲ್ಲ. ಬೇಕಾಗಿರೋದು ಒಂದು 10 ಮಿಲಿಯನ್ ಆದರೂ ಸಾಕು.
ಅದರಿಂದ ಏನು ಮಾಡ್ತೀವಿ, ವೀರ್ಯವನ್ನು ಕಲೆಕ್ಟ್ ಮಾಡಿದಾಗ ಅದನ್ನು ವೀರ್ಯ ನಳಿಕೆಗಳಲ್ಲಿ 20 ಮಿಲಿಯನ್ ಮಾತ್ರ ಇಟ್ಟಿರ್ತೀವಿ. ಅಂದರೆ ಒಂದು ಸಾರಿ ನಾವು ವಾರಕ್ಕೆ 2 ಬಾರಿ ವೀರ್ಯವನ್ನು ಕಲೆಕ್ಟ್ ಮಾಡ್ತೀವಿ, ಸಂಗ್ರಹಿಸ್ತೀವಿ ಓರಿಗಳಿಂದ, ಒಂದು ಓರಿಯಿಂದ. ಅದನ್ನು ನಾವು 20 ಮಿಲಿಯನ್ಗೆ ತೊಗೊಂಬರ್ತೀವಿ. ಅಂದರೆ ಏನಿಲ್ಲ ಅಂತಂದ್ರೆ ಒಂದು 500ರಿಂದ 600 ಹಸುಗಳಿಗೆ ಒಂದು ದಿನದಲ್ಲಿ 1 ml ಅಲ್ಲಿ 1 ಮಿಲಿಯಲಲ್ಲಿ 6ರಿಂದ 12 ml ಸಿಗುತ್ತೆ ನಿಮಗೆ. ಅಂದರೆ ನಿಮಗೆ ಏನಿಲ್ಲ ಅಂತಂದ್ರೆ 1,500-2,000 ಹಸುಗಳಿಗೆ, ಬೆದೆಗೆ ಬಂದ ಹಸುಗಳಿಗೆ ನಾವು ಕೊಡಬಹುದು. ಈ ರೀತಿಯಾಗಿ ಇದು ಹೆಚ್ಚಿನ ಉಪಯೋಗವನ್ನು ಕೊಡುತ್ತೆ. ಎರಡನೇದಾಗಿ ನಿಮಗೆ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಹೇಳ್ತೀವಿ, ಲೈಂಗಿಕ ಕ್ರಿಯೆಯಿಂದ ಹರಡ್ತಕ್ಕಂಥ ಕಾಯಿಲೆಗಳನ್ನು ತಡೆಗಟ್ಟಬಹುದು. ಈಗ ನಾವೇನು ಉಪಯೋಗಿಸ್ತಾ ಇದ್ದೀವಿ, ಘನೀಕೃತ ವೀರ್ಯ ಅಂತ ಹೇಳ್ತೀವಿ, ಫ್ರೋಝನ್ ಸೆಮೆನ್. ಫ್ರೋಝನ್ ಸೆಮೆನ್ ಅಂತಂದರೆ ಘನೀಕೃತ ವೀರ್ಯ. ಆ ಘನೀಕೃತ ವೀರ್ಯದಲ್ಲಿ ಹಲವಾರು ಈ ರೋಗ ಬರತಕ್ಕಂಥ, ಕಾಯಿಲೆ ತರತಕ್ಕಂಥ ಈ ಸಾಂಕ್ರಾಮಿಕ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್, ಲೈಂಗಿಕ ರೋಗಗಳನ್ನು ತಡೆಗಟ್ಟಬಹುದು. ಅದು ಎರಡನೇದು. ಮೂರನೇದಾಗಿ ಈ ಉಪಯೋಗಗಳನ್ನು ಹೇಳ್ತಾ ಇದ್ದೀನಿ. ಈಸಿಯಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಆ ಟ್ರಾನ್ಸ್ಪೋರ್ಟ್ ಮಾಡೋ ಅಂದರೆ ಇಲ್ಲಿಂದ ಗುಲ್ಬರ್ಗಾಗೆ ತೊಗೊಂಡೋಗ್ಬೋದು, ಇಲ್ಲಿಂದ ಇನ್ನೊಂದಕ್ಕೆ. ನಮ್ಮ ರಾಜ್ಯದಲ್ಲಿ ಈಗ ಒಂದು 4-5 ಸೆಮೆನ್ ಸ್ಟೇಷನ್ ಇದೆ. ಆ 4-5 ಸ್ಟೇಷನ್ಗಳಲ್ಲಿ ನಾವು ಎಲ್ಲ ಕಡೆಗೂ ಸಪ್ಲೈ ಸರಳವಾಗಿ ಅದನ್ನ ತಗೊಂಡೋಗ್ಬೋದು. ಈಗ ವೀರ್ಯ ನಳಿಕೆಗಳು ಬೇಕು ನಮಗೆ ಅಂತ ಗೊತ್ತಾಯ್ತು. ಇದಲ್ಲದೆ ಇನ್ಯಾವ ಉಪಕರಣಗಳು ಬೇಕಾಗುತ್ತೆ ಸರ್? ವೀರ್ಯ ನಳಿಕೆಗಳ ಜೊತೆ, ವೀರ್ಯ ನಳಿಕೆಗಳು ಅಂದರೆ ನೀವು ಇಲ್ಲಿ ನೋಡಬಹುದು, ಇದು HF ತಳಿಯೋದು, ಇದು ಜರ್ಸಿ ತಳಿಯೋದು, ಇದು ವೀರ್ಯ ನಳಿಕೆಗಳು, ಇದು ಶೀತ್ ಅಂತ ಹೇಳ್ತೀವಿ, ಇದ್ರೊಳಗೆ ಹಾಕೊಂತೀವಿ. ವೀರ್ಯ ನಳಿಕೆಗೆ ಗನ್ ಅಂತ ಬರುತ್ತೆ. ಇದರಿಂದ ಗರ್ಭಕೋಶದ ಕಂಠಕ್ಕೆ ತಗೊಂಡೋಗಿ ನಾವು ಈ ವೀರ್ಯವನ್ನು ತಲುಪಿಸ್ತೀವಿ. ಅಂದರೆ 0.25 ml, 0.25 ಮಿಲಿಯ ಮಾತ್ರ ತೊಗೊಂಡೋಗ್ತೀವಿ, ಅಲ್ಲಿ ಹಾಕ್ತೀವಿ. ಅದಕ್ಕೆ ಹಾಕೋದಕ್ಕಿಂತ ಮೊದಲು ಕೆಲವೊಂದು ವಿಚಾರಗಳನ್ನು ಮಾಡಬೇಕಾಗ್ತದೆ. ಹಸುಗಳು ಬೆದೆಗೆ ಬಂದಿರುತ್ತಲ್ಲ, ಅದು ಕರೆಕ್ಟಾದ ಬೆದೆಯಲ್ಲಿರಬೇಕು. ಕರೆಕ್ಟಾದ ಬೆದೆಯಲ್ಲಿದ್ದಾಗ ಮಾತ್ರ ನಾವು ಹಾಕಬೇಕಾಗ್ತದೆ. ಅದಕ್ಕೆ ಈ ತಾಯಿಂಗ್ ಮೆಷಿನ್ ಅಂತಲೂ ಹೇಳ್ತೀವಿ. ಓಕೆ, ಇದರೊಳಗೆ ಬಿಸಿ ನೀರು 37 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿರುತ್ತೆ. ಅದನ್ನು ನಾವು ವೀರ್ಯ ನಳಿಕೆಯನ್ನು ಅದರೊಳಗೆ ಹಾಕಿ ಅದನ್ನು ತೆಗೆದುಬಿಟ್ಟು ಒರೆಸಿ ಮತ್ತೆ ಇದರಲ್ಲಿ ತುಂಬಿ, ಈ ಶೀತ್ ಅಂತ ಹೇಳ್ತೀವಿ ಇದನ್ನು, ಇದರಲ್ಲಿ ತುಂಬಿ ಅದನ್ನು ಗರ್ಭಕೋಶದ ಕಂಠಕ್ಕೆ ಹಾಕ್ತೀವಿ. ಆಗ ನಮಗೆ ಈ ಎಲ್ಲ ಒಂದು ಪ್ರೊಸೀಜರ್ಸ್ನ ಮಾಡಿದಾಗ ಚೆನ್ನಾಗಿ ಫಲವಂತಿಕೆ ಬರುತ್ತೆ. ಈಗ ಈ ಪ್ರೊಸೀಜರ್ ಮಾಡೋದಕ್ಕೆ ಗರ್ಭಧಾರಣೆಗಾಗಿ ಸಮಯವನ್ನು ನೀವು ಯಾವ ರೀತಿ ನಿಗದಿ ಮಾಡ್ತೀರಾ? ಗರ್ಭಧಾರಣೆಗೆ ಸಮಯ ಅಂತಂದರೆ ಇದು ನಮ್ಮ ದೇಶದಲ್ಲಿ ಇನ್ನೂ ಸ್ವಲ್ಪ ಅನಕ್ಷರತೆ ಇದೆ. ಈ ಗರ್ಭಧರಿಸಿದ ಹಸುವನ್ನು ನಿರ್ಧರಿಸುವುದು ಈ ನಮ್ಮ ರೈತ ಮಿತ್ರರು ಅಥವಾ ಗೋಪಾಲ ಮಿತ್ರರು ಇವರೇನು ಮಾಡಬೇಕು ಅಂತಂದರೆ, ಈಗ 24 ಗಂಟೆಯಿಂದ 36 ಗಂಟೆವರೆಗೂ ಈಗ ಹಸುಗಳು ಬೆದೆಯಲ್ಲಿರ್ತವೆ. ಆ ಬೆದೆಯನ್ನು ನಾವು ಮುಂಬೆದೆ, ಹಿಂಬೆದೆ, ಮಧ್ಯ ಬೆದೆ ಅಂತ ಹೇಳ್ತೀವಿ. ಇದನ್ನು ಹೇಗೆ ಹಸುಗಳು ನೋಡ್ಕೊಬೇಕು? ನೀವು ಹಳೆ ಕಾಲದಲ್ಲಿ ರೈತರು ನೋಡಬೇಕಾಯ್ತು, ನಮ್ಮ ಮನೆಗಳ ಮುಂದೆನೇ ಕೊಟ್ಟಿಗೆ ಇರ್ತಿತ್ತು. ಈಗ ಕೊಟ್ಟಿಗೆಗಳಿಲ್ಲ, ಆಧುನಿಕ ಯುಗದಲ್ಲಿ ಈಗ ಅದು ಹೋಗ್ತಾ ಇದೆ. ಅದು ಯಾಕಿರ್ತಿತ್ತು ಅಂತಂದರೆ, ಒಂದು ಸೂಕ್ಷ್ಮಾಣುಜೀವಿಗಳನ್ನು ತಡಿತಾ ಇತ್ತು, ನಮ್ಮ ಸಗಣಿ ಇದೆಲ್ಲ. ಎರಡನೇದಾಗಿ ಇನ್ನೊಂದೇನಾಗಿದೆ ಅಂತಂದರೆ, ನೀವು ಯಾವುದು ಮುಂದೆ ಹ್ಯಾಕೆ ಕಟ್ತಾ ಇದ್ರು ಅಂದರೆ, ಬೆಳಗ್ಗೆ ರೈತ ಎದ್ದಿದ ತಕ್ಷಣ ಅವನು ದೇವರು ಅಂತ ಕೈ ಮುಗಿದ್ಬಿಟ್ಟು ಹಿಂದೆ ನೋಡ್ಕೊಂಡು ಹೋಗ್ತಾ ಇದ್ದ ಫುಲ್ಲು ಹಸುಗಳ ಹಿಂದೆ. ಆಗ ಲೋಳೆ ಅಂತ ಹೇಳ್ತೀವಿ, ಲೋಳೆ ಚೆಲ್ಲಿರುತ್ತೆ. ಈಗ ನಾವೆಲ್ಲ ಉಪಯೋಗಿಸ್ತಾ ಇರೋದು ಕ್ರಾಸ್ ಬ್ರೀಡಿಂಗ್ ಅಂತ ಏನು ಮಾಡ್ತಾ ಇದ್ದೀವಿ, HF ತಳಿಯನ್ನು. ಸೊ ಆ ಹಸುಗಳು ಹೆಚ್ಚಾಗಿ ಬೆದೆಯ ಲಕ್ಷಣಗಳನ್ನು ತೋರಿಸಲ್ಲ. ಬೆದೆಯ ಲಕ್ಷಣಗಳನ್ನು ನಾವು ಗೊತ್ತಿರಬೇಕು ರೈತರಿಗೆ. ಬೆದೆಯ ಲಕ್ಷಣಗಳು ಯಾವ್ಯಾವು ಅಂತ ಅಂದರೆ, ಅದು ಒಂದು ಹಸು ಮೇಲೆ ಮತ್ತೊಂದು ಹಸು ಹಾರಿದಾಗ ಯಾವ ಹಸು ನಿಂತಿರುತ್ತೆ ಅದು ಕರೆಕ್ಟಾದ ಸ್ಟ್ಯಾಂಡಿಂಗ್ ಹೀಟ್ ಅಂತ ಹೇಳ್ತೀವಿ, ಅದು ಮುಖ್ಯ. ಆ ಟೈಮ್ನಲ್ಲಿ ನಾವು ಮಾಡಬೇಕಾಗ್ತದೆ. ಆದರೆ ರೈತರು ಹೆಂಗೆ ಕಂಡುಹಿಡಿಯೋದು ಅಂದರೆ, ಲೋಳೆ ಬರುತ್ತಲ್ಲ, ಲೋಳೆ ಮಧ್ಯಕ್ಕೆ ಅಂದರೆ ಕಾಲಿನ ಮಧ್ಯಕ್ಕೆ, ತೊಡೆಗಳ ಮಧ್ಯದಲ್ಲಿ ಗಟ್ಟಿಯಾಗಿ ಕಟ್ಟಾಗಿರುತ್ತೆ, ಅದೆಲ್ಲ ಸವರ್ಕೊಂಡಿರುತ್ತೆ.
ಅದನ್ನು ನೋಡಿಬಿಟ್ಟು ಅವನು ನಿರ್ಧಾರ ಮಾಡೋನು ಮೊದಲು. ಇವೆಲ್ಲವನ್ನ ನಾವು ಮಾಡಬೇಕಾಗ್ತದೆ. ಈಗ ಕಮರ್ಷಿಯಲ್ ಡೈರಿ ಫಾರ್ಮ್ಸ್ ಜಾಸ್ತಿ ಆಗ್ತಿರೋದ್ರಿಂದ ಅವರುಗಳಿಗೆ ಬೇರೆ ಥರ ಇದೆ, ಅದು ವ್ಯಾವಹಾರಿಕವಾಗಿ ಮಾಡ್ತಕ್ಕಂಥ ಡೈರಿಗಳು. ರೈತರಿಗೆ ಬೇರೆ ಹೇಳಬೇಕಾಗತ್ತೆ ನಾವು. ರೈತರಿಗೆ ಸುಲಭ ವಿಧಾನ ಅಂತ ಅಂದರೆ ಬೆಳಗ್ಗೆ ಎದ್ದು ಒಂದ್ಸರಿ ಬ್ಯಾಕ್ ಹಿಂದೆ ನೋಡ್ಕೊಂಬಂದ್ರೆ ಸಾಕು, ಅವನು ಹಸು ಬೆದಲಿದೆಯಾ ಇಲ್ವಾ ಅವನಿಗೆ ಗೊತ್ತಾಗತ್ತೆ. ಸೊ ಅದನ್ನು ನೋಡ್ಬಿಟ್ಟು ಅವರು ಪಶುವೈದ್ಯರ ಹತ್ರ ಕರ್ಕೊಂಡು ಹೋಗ್ಬೇಕಾಗ್ತದೆ. ಅದೇ ನೀವು ಕಮರ್ಷಿಯಲ್ ಡೈರಿ ಫಾರ್ಮ್ಸ್ ಅಂದಾಗ ಈಗ ಲೆಗ್ ಸ್ಟ್ರಾಪ್ ಅಂತ ಹೇಳ್ತೀವಿ, ಕಾಲಿಕಟ್ ಅಂತದ್ದು, ಆಕ್ಟಿವಿಟಿ ಮಾನಿಟರ್ಸ್ ಅಂತ ಹೇಳ್ತೀವಿ, ಎಷ್ಟೊಂದಿದಾವೆ, ಅದು ಮಾಡ್ತಾರೆ. ಬಟ್ ರೈತರಿಗೆ ನಾವು ಹೇಳ್ಕೊಡ್ಬೇಕಾಗಿರೋದು ಮೊದಲನೇದಿದು. ಕಮರ್ಷಿಯಲ್ ಡೈರಿ ಫಾರ್ಮರ್ಸ್ ಈವನ್ CCTVs ಹಾಕೊಂಡಿರ್ತಾರೆ, ಅದರಲ್ಲಿ ಚೆಕ್ ಮಾಡ್ತಾರೆ. ಆಮೇಲೆ ಲೆಗ್ ಸ್ಟ್ರಾಪ್ ಅಂತಂದ್ರೆ ಅದು ಒಂದು 6,000ದಿಂದ 7,000 ರೂಪಾಯಿ ಒಂದು ಹಸು ಬೀಳುತ್ತೆ. ಅದನ್ನು ನಾವು ನಮ್ಮ ರೈತರಿಗೆ ಹೇಳಕ್ಕಾಗಲ್ಲ. ನಮ್ಮ ರೈತರಿಗೆ ಸುಲಭವಾದ ಕೈಗಿಡುವಂಥದ್ದು ಸುಲಭವಾದದ್ದು ಈ ಲೋಳೆ ರಸವನ್ನು ನೋಡಿಕೊಂಡು ಆ ಗಟ್ಟಿ ಲೋಳೆ ಬಂದಾಗ ಅದಕ್ಕೆ ಇನ್ಸಮಿನೇಷನ್ ಅಂದರೆ ಕೃತಕ ಗರ್ಭಧಾರಣೆಯನ್ನು ಮಾಡಿಸ್ಬೇಕಾಗ್ತದೆ. ಇದು ಮುಖ್ಯ. ಈಗ ನೀವು ಬೇರೆ ನಳಿಕೆಗಳನ್ನು ತೋರಿಸಿದ್ರಿ, ಅವು ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತೆ? ಇದು ಪಾಲಿವಿನೈಲ್ ಇದರಿಂದ ಮಾಡಿರ್ತಾರೆ. ಹಾಗೆ ಇದರಲ್ಲಿ ಇದರ ಉದ್ದ 13 ಸೆಂಟಿಮೀಟರ್ ಇರುತ್ತೆ. ಅದು ವಿವಿಧ ನಳಿಕೆಗಳು ಯಾವ್ಯಾವುದಿದೆ, ಫ್ರೆಂಚ್ ಮಿನಿ, ಫ್ರೆಂಚ್ ಮ್ಯಾಕ್ಸಿ, ಜರ್ಮನ್ ಸ್ಟ್ರಾ ಅಂತೆಲ್ಲ ಹೇಳ್ತೀವಿ. ಇದು ಸ್ಟ್ರಾಸ್ ಅನ್ನೋದು ಇದನ್ನೇ ಈ ವೀರ್ಯ ನಳಿಕೆಗಳಿಗೆ. ಸೊ ಫ್ರೆಂಚ್ ನಾವೆಲ್ಲ ಉಪಯೋಗಿಸ್ತಿರೋದು ಥ್ರೂಔಟ್ ಕಂಟ್ರಿ. ಈಗ ನಾವು ನಮ್ಮ ದೇಶದಲ್ಲಿ ಫ್ರೆಂಚ್ ಮಿನಿಯನ್ನು ಉಪಯೋಗಿಸ್ತಾ ಇದ್ದೀವಿ. ಇದರಲ್ಲಿ ಏನಿಲ್ಲ ಅಂದರೆ 0.23 ml ಅಷ್ಟು ವೀರ್ಯ ಇರುತ್ತೆ. ಅದರೊಳಗೆ 20 ಮಿಲಿಯನ್ ಅಷ್ಟು ವೀರ್ಯಾಣುಗಳಿರ್ತವೆ. ಇದರಲ್ಲಿ ಮಿನಿಮಮ್ 50% ಅದಕ್ಕೆ ಚಲನಶಕ್ತಿ ಇರಬೇಕು. ಚಲನಶಕ್ತಿ ಇಲ್ಲದ ವೀರ್ಯಾಣುಗಳು ಸತ್ತಂತೆ, ಅದು ಉಪಯೋಗಕ್ಕೆ ಬರಲ್ಲ. ಅದಕ್ಕೋಸ್ಕರನೇ ನಾವು ಆ ಚಲನಶಕ್ತಿಯನ್ನು ಉಳಿಸ್ಕೋಬೇಕಾಗತ್ತೆ. ಇದರಲ್ಲಿ ಎಷ್ಟು ವಿಧದ ನಳಿಕೆಗಳಿವೆ ಸರ್? ಎಷ್ಟು ವಿಧದ ಅಂದರೆ ಈಗ ಹೇಳಿದೆ ನಿಮ್ಗಾಗಲೇ, ಒಂದು ಫ್ರೆಂಚ್ ಮಿನಿ, ಫ್ರೆಂಚ್ ಮ್ಯಾಕ್ಸಿ, ಜರ್ಮನ್. ಬಟ್ ಥ್ರೂಔಟ್ ದ ಕಂಟ್ರಿ ಅಂದರೆ ನಮ್ಮ ದೇಶದಲ್ಲಿ ಈಗ ಎಲ್ಲದಕ್ಕೂ ಒಂದು ಇದು ನೋಡಿ, HF ಅಂದರೆ ಈ ಕಲರ್ ಬಂದಿರುತ್ತೆ ನೋಡಿ, ಅಲ್ಲಿ ನೋಡ್ತಾ ಇದ್ದೀರಾ ನೀವು. HF ಅಂದರೆ ಈ ಕಲರ್ ಬರುತ್ತೆ, ಜರ್ಸಿ ಅಂದರೆ ಈ ಕಲರ್, ಬಫೆಲೋ ಅಂದಾಗ ಎಮ್ಮೆ ಅಂದಾಗ ನೀವು ಗ್ರೇ ಕಲರ್ ಬರ್ತದೆ. ಈ ತರ ಸ್ಟ್ರಾಸ್ ಇರುತ್ತೆ. ವಿವಿಧ ಬಗೆಯ ನಳಿಗಳನ್ನು ನಾವಲ್ಲಿ ನೋಡಬಹುದು. ಅದರಲ್ಲಿ ನಾನು ತೋರಿಸಿದ್ದೀನಿ. ಪರದೆಯಲ್ಲಿ ನಾವು ಇವಾಗ ನೋಡ್ತಾ ಇದ್ದೀವಿ. 6 ಬಗೆಯ ವೀರ್ಯ ನಳಿಕೆಗಳಿವೆ. ಈಗ ವೀರ್ಯ ನಳಿಕೆಗಳು ತುಂಬಾ ಮಹತ್ವದ ಪಾತ್ರ ವಹಿಸುತ್ತವೆ ಅಂತ ನೀವು ಹೇಳಿದ್ರಿ. ಅವುಗಳ ಪಾತ್ರ ಏನೋದು, ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ? ಪಾತ್ರ ಅಂತ ಅಂದ್ರೆ ಈಗ ಹೇಳ್ತೀನಿ. ಆಗ್ಲೇ ಕೃತಕ ಗರ್ಭಧಾರಣೆಯ ಮಹತ್ವ ಮುಖ್ಯವಾಗಿ ಅವಲಂಬಿತವಾಗಿರೋದು ವೀರ್ಯ ನಳಿಕೆಗಳು. ಅದು ಏನು ಚಲನಶೀಲ ವೀರ್ಯಗಳನ್ನ ಮೇಲೆ ನಿಂತಿರುತ್ತೆ. ಅದೇನಾಗುತ್ತೆ ಅಂತಂದ್ರೆ ಈಗ ವೀರ್ಯ ನಳಿಕೆಗಳ ಸಂಸ್ಕರಣೆ ಅದು ಕರೆಕ್ಟಾಗಿ ಆಗ್ಬೇಕು. ಈಗ ನಮ್ಮ ದೇಶದಲ್ಲಿ ಎಲ್ಲಾ ವೀರ್ಯ ಸಂಸ್ಕರಣಾ ಕೇಂದ್ರಗಳಲ್ಲಿ ISO ಸರ್ಟಿಫೈಡ್, ಎಲ್ಲವೂ ISO ಸರ್ಟಿಫೈಡ್. ಆಮೇಲೆ ಎಲ್ಲ ಒಂದು ಅಲ್ಲಿ ಕ್ವಾಲಿಟಿ ಕರೆಕ್ಟಾಗೇ ಇರುತ್ತೆ. ಅಲ್ಲಿ ಚೆಕ್ ಮಾಡಿ ನಾವು ತಗೊಂಡ್ಬರ್ಬೋದು. 50%ಕ್ಕಿಂತ ಹೆಚ್ಚು ಮೊಟಿಲಿಟಿ, ಪೋಸ್ಟ್ ಮೊಟಿಲಿಟಿ ಅಂತ ಹೇಳ್ತೀವಿ, ಅದನ್ನು ನಾವು ಚೆಕ್ ಮಾಡಿಕೊಂಡು ತಗೊಂಡ್ಬರ್ಬೋದು. ಆಮೇಲೆ ಈ ವೀರ್ಯ ನಳಿಕೆಗಳು ಮುಖ್ಯವಾಗಿ ಈಗ ನಾವು ಇಂಪೋರ್ಟೆಡ್ ಸೆಮೆನ್ ಅಂತ ಹೇಳ್ತೀವಿ, ಇಲ್ಲಿನ ನಮ್ಮ ವೀರ್ಯ ಸಂಸ್ಕರಣಾ ಕೇಂದ್ರಗಳಲ್ಲಿ ತೆಗೆದಿರ್ತಕ್ಕಂಥ ಸೆಮೆನ್ನು ಅಂತಲೂ ಹೇಳ್ತೀವಿ. ಈಗ ಯಾವುದೇ ತೊಗೊಂಡ್ರು ನಮ್ಮ ಮುಖ್ಯವಾದ ಇದು ನಾನು ಕೃತಕ ಗರ್ಭಧಾರಣೆ ಉಪಯೋಗದಲ್ಲಿ ಹೇಳೋದು ಮರ್ತೆ, ಈ ಡ್ಯಾಮ್ ಸೀಲ್ಡ್ ಅಂತೀವಿ. ನಮ್ದು ಏನು, ನಮ್ಮ ದೇಶದಲ್ಲಿ ನಾವು ಮಾಂಸಕ್ಕಾಗಿ ಸಾಕಲ್ಲ, ನಾವು ಸಾಕೋದು ಏನಕ್ಕೆ, ಹಾಲಿಗಾಗಿ, ಹಾಲಿನ ಉತ್ಪಾದನೆಗಾಗಿ ನಾವು ಸಾಕ್ತೀವಿ. ಹಾಲು ಇಳುವರಿಯನ್ನ ನೋಡ್ಕೊಂಡು ಈಗ ಯಾವುದೋ ಒಂದು ಓರಿನ ಉಪಯೋಗಿಸಕ್ಕಾಗಲ್ಲ ನಾವು ವೀರ್ಯ ಸಂಸ್ಕರಣಾ ಕೇಂದ್ರದಲ್ಲಿ, ಯಾವುದೋ ಒಂದನ್ನು ತಗೊಂಡೋಗಲ್ಲ. ಅದು ಜೆನೆಟಿಕಲಿ ಟೆಸ್ಟೆಡ್ ಆಗಿರ್ತದೆ. ಅದಕ್ಕೆ ಕಾಲಕ್ಕೆ ಅದಕ್ಕೆ ಬೇಕಾದಂತ ವ್ಯಾಕ್ಸಿನ್ ಮಾಡಿರ್ತೀವಿ, ಕಾಲಕ್ಕೆ ಬೇಕಾದಂತ ಟೆಸ್ಟ್ಗಳನ್ನ ಮಾಡಿರ್ತೀವಿ. ಈಗ TB ಕಾಯಿಲೆ ಇರ್ಬೋದು, ಜೋನ್ಸ್ ಕಾಯಿಲೆ ಅಂತ ಹೇಳ್ತೀವಿ, ಬ್ರೂಸೆಲ್ಲಾ ಅಂತ ಹೇಳ್ತೀವಿ. ಬ್ರೂಸೆಲ್ಲಾ ಈಗ ನಮ್ಮ ದೇಶದಲ್ಲಿ ಹೆಚ್ಚೇ ಇದೆ. ಹಾಗೆ ಹೇಳಿದ್ರೆ ಇವೆಲ್ಲವನ್ನ ತೊಡೆದಾಕ್ಬೇಕು. ಅವೆಲ್ಲವನ್ನ ಟೆಸ್ಟ್ ಮಾಡಿ ನಾವು ಅಂಥ ಬುಲ್ಗಳನ್ನು, ಅಂಥ ಹೋರಿಗಳನ್ನು ತೆಗೆದಾಕ್ತಾ ಇರ್ತೀವಿ. ಅದರಿಂದ ಇದು ಏನು ವೀರ್ಯ ನಳಿಕೆಗಳದ್ದು ಮಹತ್ವ ಏನಂತಂದರೆ ಅದೇನೆ. ಈಗ 7,000ದಿಂದ 8,000 ಲೀಟ್ರು ಯಾವುದರಲ್ಲಿ
ಒಂದು ವರ್ಷ ಅಂತಂದ್ರೆ ಒಂದು ಲ್ಯಾಕ್ಟೇಷನ್ ಈಲ್ಡ್ ಅಂತ ಹೇಳ್ತೀವಿ, ಹಾಲಿನ ಇಳುವರಿ 1 ವರ್ಷಕ್ಕೆ 305 ದಿನಕ್ಕೆ ಹಾಲಿನ ಇಳುವರಿಯನ್ನು ತಗೊಂತೀವಿ. ಆ ಹಾಲಿನ ಇಳುವರಿಯಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನೀವು 305 ದಿನದಲ್ಲಿ ಮಿನಿಮಮ್ ಒಂದು 7,000 ಲೀಟರ್ ಬರ್ಬೇಕು ನನಗೆ, ಸರಾಸರಿ 7,000 ಲೀಟರ್ HF ಅಲ್ಲಿ. ಅದೇ ಜರ್ಸಿಯಲ್ಲಿ ಅರೌಂಡ್ 4,000 ಲೀಟರ್ ಬರಬೇಕಾಗ್ತದೆ. ಈ 7,000 ಪ್ಲಸ್ 4,000 ಈ ಥರ ಇದ್ರ ಮೇಲೆ ನಾವು ಸೆಲೆಕ್ಟ್ ಮಾಡೋದು ಓರಿಗಳನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಆ ರೀತಿಯ ವೀರ್ಯವನ್ನು ನಾವು ಸಂಸ್ಕರಣೆ ಮಾಡಿ ಉಪಯೋಗಿಸೋದ್ರಿಂದ ಹಾಲಿನ ಉತ್ಪಾದನೆ ಈಗ ಹೆಚ್ಚಾಗ್ತಾ ಇದೆ. ನಾವು ಇಡೀ ಪ್ರಪಂಚದಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿದ್ದೀವಿ ಹಾಲಿನ ಉತ್ಪಾದನೆಯಲ್ಲಿ. ಆದರೆ ಸರಾಸರಿ ಇಳುವರಿಲಿ ನಾವು ಕಡಿಮೆ ಇದ್ದೀವಿ. ಹಾಲಿನ ಉತ್ಪಾದನೆ ಇದೆ, ಅತಿ ಹೆಚ್ಚು ಹಾಲಿನ ಉತ್ಪಾದನೆ ಇದೆ, ಸರಾಸರಿ ಇಳುವರಿ ಒಂದು ಹಸು ಎಷ್ಟು ಕೊಡುತ್ತೆ ಅಂದಾಗ ತುಂಬ ಕಡಿಮೆ ಬರ್ತಾ ಇದೆ. ಅದನ್ನು ನಾವೀಗ ಹೆಚ್ಚು ಮಾಡಬೇಕಾಗ್ತದೆ. ಹೆಚ್ಚು ಮಾಡಬೇಕಾದ್ರೆ ಈ ವೀರ್ಯ ನಳಿಕೆಗಳು ಮತ್ತು ವೀರ್ಯ, ಸಂಸ್ಕರಿಸಿದ ವೀರ್ಯ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಈಗ ಇದು ಕೃತಕ ಗರ್ಭಧಾರಣೆಗೆ ನಾವು ಬಳಸುವಂತಹ ಸಾಧನ. ಇದರಲ್ಲಿ ವೀರ್ಯ ನಳಿಕೆಗಳಲ್ಲಿ ನಾವು ವೀರ್ಯದ ಗುಣಮಟ್ಟವನ್ನ ಕಾಯ್ದುಕೊಳ್ಳಬಹುದಾ, ಅಥವಾ ಅದು ಮತ್ತೆ ಅದರ ಜೊತೆಗೆ ದೀರ್ಘಕಾಲಕ್ಕೆ ನಾವು ವೀರ್ಯವನ್ನ ಸಂಗ್ರಹಿಸಬೇಕಾದರೆ ಇದು ಸೂಕ್ತನಾ ಅಂತ? ಹೌದು, ನೀವು ಬೇಕಾದರೆ 100 ವರ್ಷಗಳ ತನಕ ಬೇಕಾದ್ರೂ ಮಾಡ್ಕೊಬಹುದು. ಯಾಕೆ ಅಂತಂದ್ರೆ ಇದನ್ನ ಸಂಸ್ಕರಿಸಿ ನಾವು ಸ್ಟೋರೇಜ್ ಮಾಡತ್ತಂತ ಶೇಖರಣೆ ಮಾಡತಕ್ಕಂಥದ್ದು -196 ಡಿಗ್ರಿ ಸೆಂಟಿಗ್ರೇಡ್ ಅಂದ್ರೆ ದ್ರವಸಾರಜನಕ ಅಂದ್ರೆ ಲಿಕ್ವಿಡ್ ನೈಟ್ರೋಜನ್ ನಲ್ಲಿ ಇಡ್ತೀವಿ. ಬಾಯ್ಲಿಂಗ್ ಪಾಯಿಂಟ್ ಆಫ್ ಲಿಕ್ವಿಡ್ ನೈಟ್ರೋಜನ್ -196 ಗಿಂತ ಹೆಚ್ಚಿರುತ್ತೆ. ಅದರೊಳಗೆ ನಾವು ಶೇಖರಣೆ ಮಾಡಿದಾಗ ಅದರದ್ದು ಬಯೋಲಾಜಿಕಲ್ ಆಕ್ಟಿವಿಟಿ ಏನೂ ಇರಲ್ಲ. ಅದರಿಂದ ಯಾವುದೇ ಒಂದು ಜೀವಕೋಶವನ್ನ ಶೇಖರಣೆ ಮಾಡಿ ಎಷ್ಟು ವರ್ಷ ಬೇಕಾದ್ರೂ ಇಟ್ಕೊಬಹುದು. ಈಗ ವೀರ್ಯಾಣುಗಳು ಜೀವಕೋಶಗಳೇ, ಓಕೆ, ಅದನ್ನ ನಾವು ವರ್ಷಗಳ ಕಾಲ ಇಟ್ಕೋಬೇಕು. ಆದರೆ ಕಾಲಕ್ಕೆ ಆ ಒಂದು ದ್ರವಸಾರಜನಕವನ್ನ ನಾವು ತುಂಬ್ತಾ ಹೋಗ್ಬೇಕು. ತುಂಬಲಿಲ್ಲ ಅಂತಂದ್ರೆ ಆ ನಳಿಕೆಗಳಿಗಿಂತ ಕಡಿಮೆ ಅಂತರಕ್ಕೆ ಬಂದಾಗ ದ್ರವಸಾರಜನಕ ನಿಮಗೆ ಅದು ಏನಾಗುತ್ತೆ, ವೀರ್ಯಾಣುಗಳು ಸಾಯ್ತಾ ಹೋಗ್ತವೆ. ಅದು ಮುಖ್ಯ. ಅದರಿಂದ ಈ ರೀತಿಯಾಗಿ ಎಷ್ಟೇ ವರ್ಷ ಬೇಕಾದರೂ ನಾವು ಸಂಸ್ಕರಣೆ ಮಾಡಿ ಇಟ್ಕೊಬಹುದು. ವೀರ್ಯ ನಳಿಕೆಗಳನ್ನು ಬಳಸುವಾಗ ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ನಾವು ತೆಗೆದುಕೊಳ್ಬೇಕು? ಈಗ ಏನಾಗ್ತಿದೆ ಅಂತ ಅಂದ್ರೆ ವೀರ್ಯ ನಳಿಕೆಗಳು ಈಗ 4 ತರ ಪಶುವೈದ್ಯರು ಉಪಯೋಗಿಸ್ತಾರೆ, ಗೋಪಾಲ ಮಿತ್ರರು ಅಂತಿದ್ದಾರೆ, ಇನ್ನು ಕೆಲವರು ಡೈರಿ ಟೆಸ್ಟರ್ಸ್ ಅಂತಿದ್ದಾರೆ, ಎಲ್ಲರೂ ಉಪಯೋಗಿಸ್ತಾ ಇದ್ದಾರೆ. ಆದರೆ ಎಲ್ಲರೂ ಉಪಯೋಗಿಸ್ಬೇಕಾದ್ರೆ ಒಂದನ್ನು ನಾವು ನೋಡ್ಕೋಬೇಕು. ಈ ಮ್ಯಾನೇಜ್ಮೆಂಟಲ್ ಪ್ರಾಕ್ಟೀಸಸ್ ಅಂತ ಹೇಳ್ತೀವಿ, ಅಂದ್ರೆ ಸ್ವಚ್ಛತೆ ಭಾರಿ ಮುಖ್ಯ. ಈಗ ಈ ಶೀತಲ್ಲಿ ಇದು ಸ್ಟೆರಿಲೈಸ್ ಆಗಿದೆ. ಇದನ್ನ ನಾವು ವೀರ್ಯವನ್ನ ಹಾಕಬೇಕಾದ್ರೆ ನಳಿಕೆಯನ್ನು ಒಳಗೆ ಇರುತ್ತೆ. ಈ ಪಿಸ್ಟನ್ ಪುಷ್ ಮಾಡಿದಾಗ ಗನ್ನಲ್ಲಿ ಅದು ಏನಾಗುತ್ತೆ, ನಿಮಗೆ ಅದು ಗರ್ಭಕೋಶದ ಕಂಠಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಸರ್ವಿಕ್ಸ್ ಅಂತೀವಿ, ಯೋನಿ ಕಂಠ, ಅದನ್ನ ನಾವು ಆಗ ಇದನ್ನ ಓಪನ್ ಮಾಡಬೇಕಾಗ್ತದೆ. ಇಲ್ಲ ಅಂತಂದ್ರೆ ಇದು ಕಂಟಾಮಿನೇಟ್ ಆಗ್ತದೆ. ಎರಡನೇದಾಗಿ ಈ ಸಗಣಿ ಎಲ್ಲ ಇರುತ್ತೆ, ನೀವು ಸಗಣಿ ಜೊತೆನಲ್ಲೇ ಒಳಗಡೆ ಹಾಕಿದ್ರೆ ಗನ್ನನ್ನ, ಅದು ಗರ್ಭಕೋಶದ ನಂಜಿಗೆ ಕಾರಣ ಆಗುತ್ತೆ, ಮತ್ತೆಲ್ಲ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತದೆ. ಇವೆಲ್ಲ ತಪ್ಪು ನಿರ್ವಹಣೆಯಿಂದ ಆಗುವಂತಹ ಸಮಸ್ಯೆಗಳನ್ನು ನಾವು ತಡೆಯಬೇಕು, ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಳ್ಲೇಬೇಕಾಗ್ತದೆ. ಆಕ್ಚುಲ್ ಆಗಿ 10 to 15% ಇದು ಮ್ಯಾಕ್ಸಿಮಮ್ 30 to 40% ಇದರಲ್ಲೂ ತೊಂದರೆ ಇದೆ. ಅದರಿಂದ ನಮಗೆ ಫಲ ನಿಲ್ತಾ ಇಲ್ಲ ಹಸುಗಳಲ್ಲಿ. ಇದನ್ನ ನೋಡ್ಕೋಬೇಕು. ಆಮೇಲೆ ಗನ್ ಅಂತ ಹೇಳದ್ನಲ್ಲ, ಇದನ್ನ ಡೈಲಿ ಸ್ಟೆರಿಲೈಸ್ ಮಾಡಬೇಕು. ಸ್ಟೆರಿಲೈಸ್ ಮಾಡಲಿಲ್ಲ ಅಂತಂದ್ರೆ ಇದರಿಂದನೂ ಒಳಗಡೆ ಗರ್ಭಕೋಶದ ನಂಜಾಗುವಂತ ಚಾನ್ಸಸ್ ಇರುತ್ತೆ. ಅದು ಈ ನಿರ್ವಹಣೆಯನ್ನು ನೀಟಾಗಿ ಮಾಡ್ಕೊಂಡ್ರೆ. ಮೂರನೇದಾಗಿ ಇದು ತಾಯಿಂಗ್ ಮೆಷಿನ್, ಅವಾಗಲೇ ಹೇಳಿದೀನಿ ನಿಮ್ಗೆ. ತಾಯಿಂಗ್ ಅನ್ನ -196 ಟೆಂಪರೇಚರ್ ಅಲ್ಲಿ ಇಟ್ಟಿದ್ದೀವಿ ನಾವು. ಅದನ್ನ ನಾನು ಈಗ ರೂಮ್ ಟೆಂಪರೇಚರ್ ಅಂದ್ರೆ ನಮ್ಮ ಹೆಣ್ಣಿನ ಜನನಾಂಗದ ಒಂದು ಟೆಂಪರೇಚರ್ ಏನಿರುತ್ತೆ ಅರೌಂಡ್ 37 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿಗೆ ತರಬೇಕಾಗತ್ತೆ. ಅವಾಗ ಆ ಚಲನಶೀಲತೆಯನ್ನ ಪಡ್ಕೊಂತವೆ ವೀರ್ಯಾಣುಗಳು. ಅದಕ್ಕೋಸ್ಕರ
ನಾವು ಇದನ್ನ ಅರೌಂಡ್ 45 ಸೆಕೆಂಡ್ ಇದ್ರೊಳಗೆ ಬಿಟ್ಟು ತಕ್ಕೊಂಡು ಕೃತಕ ಗರ್ಭಧಾರಣೆಯನ್ನ ಮಾಡಬೇಕಾಗ್ತದೆ. ಈಗ ಪರಂಪರಾಗತವಾಗಿ ಏನ್ ವಿಧಾನಗಳು ಬಂದಿದೆ ಅದಕ್ಕಿಂತ ಈ ವಿಧಾನ ಉತ್ತಮ ಅಂತ ನೀವು ಹೇಳ್ತೀರಾ? ಉತ್ತಮ ಅನ್ನೋದಾದ್ರೆ ಹೇಗೆ? ಪರಂಪರಾಗತ ಅನ್ನೋದು ಕನ್ವೆನ್ಷನಲ್ ಮೆಥಡ್. ಅದು ಏನಾಗಿದೆ ಅಂತಂದ್ರೆ, ನಾವೆಲ್ಲ ಹಿಂದೆ ಹಸುಗಳನ್ನ ಕಟ್ತಿದ್ದು ಮನೆಗೆ ಕರಾವಾಗ್ಲಿ ಅಂತ ಹೇಳೋರು ಈ ಒಂದು ಟರ್ಮಿನಾಲಜಿಲಿ. ಹಳ್ಳಿಗಳಲ್ಲಿ ಕರಾವಾಗೋದು ಅಂತ ಅಂದ್ರೆ ನನಗೆ ಸಾಕು, ನನ್ನ ಮನೆಗೆ ಇಷ್ಟು ಸಾಕು, ನನಗೆ 2 ಲೀಟರ್ ಬಂದು ಸಾಕು ಅಂತ. ಈಗ ಇದು ಉದ್ದಿಮೆ, ಇದು ಒಂದು ಇಂಡಸ್ಟ್ರಿ. ನನಗೆ ಕಮರ್ಷಿಯಲ್ ಆಗಿ ವಯಬಲ್ ಆಗಬೇಕು ಅಂದಾಗ ಅತಿ ಹೆಚ್ಚು ಹಾಲು ಬೇಕು. ಹಾಲು ಬೇಕು ಅಂದಾಗ ಈ ಎಲ್ಲ ಕ್ರಮಗಳನ್ನು ಮಾಡ್ಕೋಬೇಕಾಗ್ತದೆ, ಸೂಕ್ತ ಕ್ರಮಗಳನ್ನು. ಮಾಡಿದಾಗ ನಿಮಗೆ ಹೆಚ್ಚು ಹಾಲು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಹಾಗಲ್ಲ. ಅದಕ್ಕೋಸ್ಕರ ಈ ಒಂದು ಇದನ್ನ ಮಾಡ್ಕೋಬೇಕಾಗತ್ತೆ. ಈಗ ವೀರ್ಯನಳಿಕೆಗಳ ಸಂಗ್ರಹಣ ಮತ್ತು ನಿರ್ವಹಣೆ ಯಾವ ರೀತಿ ಮಾಡಬೇಕಾಗತ್ತೆ? ಈಗ ಸಂಗ್ರಹಣೆ ನಾವು ಮಾಡ್ತಾ ಇರೋದು ಲಿಕ್ವಿಡ್ ನೈಟ್ರೋಜನ್ ಕಂಟೈನರ್ ಅಂತ ಹೇಳ್ತೀವಿ. ಲಿಕ್ವಿಡ್ ನೈಟ್ರೋಜನ್ ಕಂಟೈನರ್ ಅಂದ್ರೆ ದ್ರವ ಸಾರಜನಕ ಒಂದು ಕಂಟೈನರ್ ಇರುತ್ತೆ. ಅದನ್ನ ನಾವು ತಗೋಬೇಕಾಗತ್ತೆ, ಅದರಲ್ಲಿ ಇಡ್ತೀವಿ. ಅದು ಒಂಥರ ನಿಮ್ಮ ಮನೆ ಗ್ಯಾಸ್ ಸಿಲಿಂಡರ್ ಇದ್ದಂಗೆ ಇರ್ತದೆ. ಕೆಲವರು ಅದನ್ನೇ ಅನ್ಕೊಂಡ್ಬಿಟ್ಟಿರ್ತಾರೆ, ತಗೊಂಡು ಕಾಲಲ್ಲಿ ಹೊತ್ಕೊಂಡು ಹೋಗೋದು, ಅದನ್ನ ಹಿಂಗೆ ಅಳ್ಳಾಡ್ಸ್ಕೊಂಡು ಹೋಗೋದು, ಇದೆಲ್ಲ ಮಾಡಿದಾಗ ಅದನ್ನ ಕಳ್ಕೊಂತೀವಿ. ಅದು 35-40 ಸಾವಿರ ರೂಪಾಯಿ ಆಗುತ್ತೆ ರೇಟು. ಓಕೆ, ಅದನ್ನ ನಾವು ಆಸ್ಪತ್ರೆಯಲ್ಲಿ ಕರೆಕ್ಟಾಗಿ ನಿರ್ವಹಣೆ ಮಾಡಬೇಕು. ಬಿಸಿಲು ಬೀಳಬಾರ್ದು, ಡೈರೆಕ್ಟ್ ಆಗಿ ಅದರೊಳಗೆ ಇಟ್ಕೋಬೇಕಾಗತ್ತೆ. ಆಮೇಲೆ ಅದನ್ನ ಎತ್ಕೋಬೇಕಾದ್ರೆ ಇಲ್ಲೊಂದು ತೋರಿಸ್ತೀನಿ ನಿಮಗೆ. ಇದು ಸ್ಟ್ರಾಸ್ ಎತ್ಕೋಬೇಕಾದ್ರೆ ನೀವು ದ್ರವ ಸಾರಜನಕ ಇದರಲ್ಲಿ ಆ ನೆಕ್ ಅಂತ ಹೇಳ್ತೀವಿ, ಆ ನೆಕ್ ಮೇಲೆ ಎತ್ತಬೇಕು ಅಂತ ಅಂದಾಗ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಟೆಂಪರೇಚರು -196 ಇದ್ರೆ ದ್ರವ ಸಾರಜನಕದಲ್ಲಿ, ಎರಡನೇದಾಗಿ ಇಲ್ಲಾಗ್ಲೇ ನೆಕ್ ಹತ್ರ ಬಂದಾಗ -140 ಇರುತ್ತೆ. ಈ ತರ ಆದಾಗ ಏರ್ ಥಾಯಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಗಾಳಿಗೆ ನೀವು ಇದು ಮಾಡಿದಾಗ ಒಂದೊಂದ್ಸರಿ ಏನಾಗುತ್ತೆ, ಗಾಳಿಗೆ ಇದಾದರೆ ಏನಾಗುತ್ತೆ ಅಂತಂದ್ರೆ ವೀರ್ಯಾಣುಗಳು ಸಾಯ್ತಾ ಹೋಗ್ತವೆ. ಅವಾಗ ಫಲ ಕಟ್ಟೋದು ಕಷ್ಟ ಆಗುತ್ತೆ. ಇದರಲ್ಲೇನೆ ಒಳಗಡೆಯಿಂದನೇ ಎತ್ಕೋಬೇಕಾಗತ್ತೆ ನಾವು. ಆಮೇಲೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟ್, ನಾನು ಹೇಳಿದೆ 4-5 ಮಾತ್ರ ಸೆಮೆನ್ ಬ್ಯಾಂಕ್ ಇರೋದು ನಮ್ಮ ಹತ್ರ, ವೀರ್ಯ ಸಂಸ್ಕರಣಾ ಕೇಂದ್ರಗಳು. ಅಲ್ಲಿಂದ ಇಡೀ ರಾಜ್ಯಕ್ಕೆ ನಾವು ಸಪ್ಲೈ ಮಾಡ್ತೀವಿ. ಆ ಸಪ್ಲೈ ಮಾಡಬೇಕಾದ್ರೆ ಈ ದ್ರವ ಸಾರಜನ ಯಾವ ರೀತಿ ಸಪ್ಲೈ ಮಾಡಬೇಕು, ಹಿಂಗೆ ಕೌಂಟ್ ಮಾಡ್ಬಿಟ್ಟು ಹಾಕಕ್ಕಾಗಲ್ಲ ನಾನು. ಈ ತರ ಕ್ಯಾನಿಸ್ಟರ್ಸ್ ಅಂತ ಇರುತ್ತೆ, ಇದರಲ್ಲಿ ಒಂದು 70 ಇರುತ್ತೆ ಕೆಪಾಸಿಟಿ. ಇದನ್ನ ಡೈರೆಕ್ಟ್ ಆಗಿ ದ್ರವ ಸಾರಜನಕದಿಂದ ಹಂಗೆ ಒಳಗಡೆಗೆ ದ್ರವ ಸಾರಜನಕ ಹೋಗ್ಬೇಕು. ಆ ರೀತಿ ಎಲ್ಲ ನಿರ್ವಹಣೆಗಳನ್ನ ಮಾಡ್ಕೋಬೇಕಾಗತ್ತೆ. ಆಮೇಲೆ ಸೂಕ್ಷ್ಮ ಈ ಲಿಕ್ವಿಡ್ ನೈಟ್ರೋಜನ್ ಕಂಟೈನರು ತುಂಬಾ ಸೂಕ್ಷ್ಮವಾಗಿರುತ್ತೆ. ಸೂಕ್ಷ್ಮವಾಗಿ ಅದನ್ನ ನಾವು ಹ್ಯಾಂಡ್ಲ್ ಮಾಡಬೇಕಾಗತ್ತೆ. ಈ ವಿಧಾನವನ್ನ ರೈತರು ಅಳವಡಿಸಿಕೊಳ್ಳಬೇಕು ಅಂತ ಆದ್ರೆ ಈ ವಿಧಾನ ಅವ್ರಿಗೆ ಕೈಗೆಟ್ಕತ್ತ? ಎಟ್ಕತ್ತೆ. ಈಗ 2-3 ತರ ಆಗಿದೆ. ಕೆಲವೊಂದು ನೀವು ಇದು ಕೊಡ್ತಾ ಇದ್ದಾರೆ, ಏನು ಸಬ್ಸಿಡಿ ರೇಟ್ ಅಲ್ಲಿ. ಆಮೇಲೆ ಮುಂದೆ ನಾನು ಇನ್ನೊಂದು ಹೇಳಬೇಕು ಅಂತಂದ್ರೆ, ಲಿಂಗ ನಿರ್ಧರಿತ ವೀರ್ಯನಳಿಕೆಗಳು ಅಂತ ಹೇಳ್ತೀನಿ. ಲಿಂಗ ನಿರ್ಧರಿತ ಅಂತಂದ್ರೆ, ಈಗ ನನಗೆ ಹೆಣ್ಣು ಕರು ಬೇಕು ಅಂದ್ರೆ ಹೆಣ್ಣು ಕರು, ಗಂಡು ಕರು ಬೇಕು ಅಂದ್ರೆ ಗಂಡು ಕರು. ಹೆಣ್ಣು ಕರು ಈಗ ಎಲ್ಲರೂ ಹೆಣ್ಣು ಕರುಗೆ ಹೋಗ್ತಾರೆ. ಸೊ ಹೆಣ್ಣು ಕರು ಅಂದಾಗ ಅದನ್ನ 3,000ದಿಂದ 5,000 ರೂಪಾಯಿವರೆಗೂ ಇದೆ, 1,500ದಿಂದ ಇದೆ. ಇದು ಸ್ವಲ್ಪ ಕಷ್ಟ ಆಗುತ್ತೆ, ನಮ್ಮ ಮಾರ್ಜಿನಲ್ ಫಾರ್ಮರ್ಸ್ಗೆ ಕಷ್ಟ ಇರುತ್ತೆ. ಬೇರೆ ಇವರಿಗೆ ಕಮರ್ಷಿಯಲ್ ಡೈರಿ ಫಾರ್ಮರ್ಸ್ಗೆ ಓಕೆ. ಆದ್ರೆ ಅದರಲ್ಲಿ ಕನ್ಸಂಪ್ಷನ್ ರೇಟ್ ಅಂದ್ರೆ ಫಲವಂತಿಕೆ ಇದು 30% ಇರೋದ್ರಿಂದ ಅವ್ರಿಗೂ ತೊಂದರೆನೆ. ಲಿಂಗ ನಿರ್ಧರಿತ ವೀರ್ಯನಳಿಕೆಗಳು ಅದನ್ನು ಉಪಯೋಗ ಮಾಡ್ತಾ ಇದೀವಿ. ಈಗ ಆಲ್ರೆಡಿ ಸರ್ಕಾರವು ಸಬ್ಸಿಡಿಯನ್ನ ಕೊಡ್ತಾ ಇದೆ ಲಿಂಗ ನಿರ್ಧರಿತ ವೀರ್ಯನಳಿಕೆಗಳಿಗೆ. ಇದು ಒಂದು ರೀತಿಯ ಉಪಯೋಗ ಮತ್ತು ಅನುಪಯೋಗ ಎರಡೂ ಆಗುತ್ತೆ. ಕೊನೆಯದಾಗಿ ರೈತರು ಈ ವಿಧಾನವನ್ನ ಯಾಕೆ ಅಳವಡಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ನೀವೇನು ಕಿವಿ ಮಾತು ಹೇಳೋಕೆ ಇಷ್ಟಪಡ್ತೀರಾ? ರೈತರು ಮೊದಲನೇದಾಗಿ ನೀವು ಬೆದೆಯ ಲಕ್ಷಣಗಳನ್ನ ತಿಳ್ಕೋಬೇಕಾಗ್ತದೆ. ಸರಿಯಾದ ಸಮಯಕ್ಕೆ ಕೃತಕ ಗರ್ಭಧಾರಣೆಯನ್ನು ಮಾಡಬೇಕಾಗ್ತದೆ. ನೀವು ಈಗ ಹಾಸ್ಪಿಟಲ್ಗೆ ಹೋದಾಗ, ಯಾವುದೇ ಪಶು ಆಸ್ಪತ್ರೆಗೆ ಹೋದಾಗ ನಿರ್ಧರಿತ ಲಿಂಗ ವೀರ್ಯನಳಿಕೆಯನ್ನು ಕೇಳ್ಬೋದಾಗುತ್ತೆ. ಅತಿ ಹೆಚ್ಚು ಹಾಲು ಕೊಡ್ತಕ್ಕಂಥ ವೀರ್ಯನಳಿಕೆಗಳನ್ನು ಉಪಯೋಗಿಸ್ಕೋಬೋದಾಗುತ್ತೆ. ಈ ಎಲ್ಲ ಕಾರಣದಿಂದ ಈಗ ಓರಿಗಳನ್ನು ಯಾರೂ ಇಟ್ಕೊಳಲ್ಲ. ಯಾಕೆ? ಅದರಿಂದ ಆದಷ್ಟು ನಾನು ಕೃತಕ ಗರ್ಭಧಾರಣೆಯಲ್ಲಿ ಮನೆಯಿಂದ ಅವರೇ ಕ್ಲೀನ್ ಮಾಡ್ಕೊಂಬಿಟ್ಟು ಹೋದ್ರೂ ಒಳ್ಳೇದೇನೆ. ಆ ರೀತಿಯಾಗಿ ಮಾಡಿಕೊಂಡಾಗ ಅವರಿಗೆ ಒಂದು ಹಾಲು ಹೆಚ್ಚಾಗಿ ಸಿಗುತ್ತೆ, ಎರಡನೇದಾಗಿ ಫಲವಂತಿಕೆಯ ತೊಂದರೆಗಳು ಆಗಲ್ಲ, ರೋಗಗಳನ್ನು ತಡೆಗಟ್ಟಬಹುದು.
ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಬಂದು ರೈತರಿಗೆ ತುಂಬ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ದಕ್ಕೆ ಎಲ್ಲ ರೈತ ಬಾಂಧವರ ಪರವಾಗಿ, ನಮ್ಮ ವಾಹಿನಿಯ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನೇಗಿಲ ಉಳುಮೆ ಬಿತ್ತುವ ಕಾಯಕ, ಗೊಬ್ಬರ ನೀರು ಕಳೆಗಳ ನಾಶ. ನೇಗಿಲ ಉಳುಮೆ ಬಿತ್ತುವ ಕಾಯಕ, ಗೊಬ್ಬರ ನೀರು ಕಳೆಗಳ ನಾಶ. ಕೊಯ್ಲು ಒಕ್ಕಣೆ ಮಾರಾಟ ಮಾಹಿತಿಯ ಕೃಷಿ ದರ್ಶನ, ಕೃಷಿ ದರ್ಶನ, ಕೃಷಿ ದರ್ಶನ. ದನ ಕುರಿ ಮೇಕೆ ಕೋಳಿ ಮೀನು, ಸಹಜ ಬೇಸಾಯ ಸಮಗ್ರ ಕೃಷಿಯು. ದನ ಕುರಿ ಮೇಕೆ ಕೋಳಿ ಮೀನು, ಸಹಜ ಬೇಸಾಯ ಸಮಗ್ರ ಕೃಷಿಯು. ಮಳೆ ಬೆಳೆ ಕಳೆಯ ನೆಮ್ಮದಿ ಬದುಕಿನ ಕೃಷಿ ದರ್ಶನ, ಕೃಷಿ ದರ್ಶನ, ಕೃಷಿ ದರ್ಶನ, ಕೃಷಿ ದರ್ಶನ.